ಸರ್ ಕನ್ನಡನ ಟೋಟಲಿನೇ ಅವಾಯ್ಡ್ ಮಾಡಿ ಓನ್ಲಿ ಇಂಗ್ಲೀಷ್ನಲ್ಲಿ ಹಾಕ್ಬಿಡ್ತಾರೆ. ಇಲ್ಲ ಅದೇ ಹೇಳಿದ್ನಲ್ಲ, ಕಾರಣ ಹೇಳಿದೆ ನಾನು. ಓನ್ಲಿ ಕನ್ನಡದಲ್ಲಿ ರಾಜ್ಯದಲ್ಲಾದರೂ ಆದ್ಯತೆ ಅಂಥವರಿಗೆ ಸೂಚನೆಯನ್ನು ಕೊಡ್ಬೋದು. ಕನ್ನಡದಲ್ಲೂ ಹಾಕಿ, ಕನ್ನಡದಲ್ಲೂ ಜೊತೆಯಲ್ಲಿ ಕನ್ನಡನೂ ಹಾಕಿಯಪ್ಪ ಅಂತ. ಏನು ನಿಮ್ಮ ಫಸ್ಟ್ ಪ್ರಯಾರಿಟಿ ಕೊಟ್ಟು ಆಮೇಲೆ ಬೇಕಾದ್ರೆ ಯಾವ ಲ್ಯಾಂಗ್ವೇಜ್ ಏನು ತೊಂದರೆ ಇಲ್ಲ, ಅದು ಮಾಡ್ಬೋದು. ಯಾರಿಗೆ ಈಗ ಅದಕ್ಕೆ ಕೂಡ ಹೋರಾಟಕ್ಕೆ ನಮ್ಮ ರಾಜ್ಯಕ್ಕೆ ಕರ್ನಾಟಕದ ಹುಲಿ ನಾರಾಯಣಗೌಡರಿಗೆ ಇಲ್ಲ ಅನ್ನೋದಾದ್ರೆ ನಾವು ಯಾವುದೇ ಕಾರಣಕ್ಕೂ ನಿಮ್ಮನ್ನು ಬಿಡಲ್ಲ. ಗಾಡಿಗಳನ್ನ ಮುಂದೆ ತಗೊಬರ್ರಿ, ಟೆಂಪೋ ಹೋಗ್ರಿ ನೀವು, ಗಾಡಿ ಅವ್ರನ್ನೆಲ್ಲ ಮುಂದೆ ತಗೊಬರ್ರಿ. ತಾತ್ಕಾಲಿಕ ಬೋರ್ಡ್ ಹಾಕಿರೆ ಬಿಡಲ್ಲ, ಪರ್ಮನೆಂಟ್ ಬೋರ್ಡ್ ಹಾಕ್ಬೇಕು. ಹೌದು, ಪರ್ಮನೆಂಟ್ ನಾಮಫಲಕವನ್ನ ಹಾಕ್ಬೇಕು. ಮುಂದುವರಿಯುತ್ತಾ ಅಂತ ನಾನು ಅಲ್ಲಿವರೆಗೂ ಹೋಗ್ಬೇಕು. ನಾನು ಬಿಡಿ ಅಲ್ಲಿವರೆಗೂ ಹೋಗಕ್ಕೆ ಪೊಲೀಸ್ ಇಲಾಖೆಯನ್ನು ಕೇಳ್ತಾ ಇದ್ದೀನಿ. ಅಲ್ಲಿವರೆಗೂ ಹೋಗಕ್ಕೆ ನನಗೆ ಅವಕಾಶ ಮಾಡಿಕೊಡಿ. ನಾನು ಶಾಂತ ರೀತಿಯಿಂದ ಹೋಗ್ತಾ ಇದ್ದೀನಿ. ನನ್ನ ಹೋರಾಟವನ್ನ ಹತ್ತಿಕ್ಕುವ ಪ್ರಯತ್ನವನ್ನ ಪೊಲೀಸ್ ಇಲಾಖೆ ಮಾಡಬಾರ್ದು. ಯಾಕೆಂದ್ರೆ ಇದು ಕನ್ನಡದ ಅಳಿವು ಉಳಿವಿನ ಪ್ರಶ್ನೆ. ಅರ್ಥ ಮಾಡ್ಕೊಳ್ಳಿ ಪೊಲೀಸ್ನವ್ರು, ನೀವು ಕನ್ನಡಿಗರೇ ಆಗಿದ್ರೆ ಅರ್ಥ ಮಾಡ್ಕೊಳ್ಳಿ. ಪೊಲೀಸ್ನವರು ನೀವು ಅರ್ಥ ಮಾಡ್ಕೋಬೇಕು. ಇದು ಅಳಿವು ಉಳಿವಿನ ಪ್ರಶ್ನೆ, ಕನ್ನಡದ ಪ್ರಶ್ನೆ, ಕನ್ನಡಿಗರ ಪ್ರಶ್ನೆ. ಅದಕ್ಕಾಗಿ ಪೊಲೀಸ್ ಇಲಾಖೆಯನ್ನು ಪ್ರಾರ್ಥನೆ ಮಾಡ್ತೀನಿ, ನೀವು ನಮ್ಮನ್ನು ಹತ್ತಿಕ್ಕೋ ಪ್ರಯತ್ನಕ್ಕೆ ಹೋಗಬೇಡಿ. ಹೋದ್ರೆ ದಾರಿ ಉದ್ದಕ್ಕೂ ದೊಡ್ಡ ದಂಧೆ ಆಗುತ್ತೆ, ಗಲಾಟೆ ಆಗುತ್ತೆ. ಅದಕ್ಕೆ ಅವಕಾಶ ಕೊಡಬೇಡಿ. ನಾವು ಗಲಾಟೆ ಮಾಡಬೇಕು ಅಂತ ಉದ್ದೇಶ ಇಲ್ಲ ನಮಗೆ. ನೀವೇ ಅದಕ್ಕೆ ಅವಕಾಶ ಮಾಡಿಕೊಟ್ಟಂಗಾಗುತ್ತೆ. ಬೇಡ ಅಂತ ಎಚ್ಚರಿಕೆ ಕೊಡ್ತೀವಿ. ಹೋರಾಟಕ್ಕೆ ನಮ್ಮ ರಾಜ್ಯಕ್ಕೆ ಕರ್ನಾಟಕದ ಹುಲಿ ನಾರಾಯಣಗೌಡರಿಗೆ ಬೇಕೇ ಬೇಕು. ಹಿಂದೆ ಬರ್ರೋ. ಹೋರಾಟ ಕನ್ನಡದ ಹೋರಾಟ. ಈಗ ಬರ್ತಾ ಇರುವಂಥ ಮತ್ತೊಂದು ದೊಡ್ಡ ಸುದ್ದಿ. ಬೆಂಗಳೂರಿಂದ ಏರ್ಪೋರ್ಟ್ ತೆರಳುವ ರಸ್ತೆ ಬಂದಾಗಿದೆ. ಅನೇಕರು ದಯವಿಟ್ಟು ಗಮನ ಹರಿಸಿ. ರಸ್ತೆ ತಡೆದು ಕರವೇ ಕಾರ್ಯಕರ್ತರಿಂದ ಪ್ರತಿಭಟನೆ ಆಗ್ತಾ ಇದೆ. ರಸ್ತೆಯಲ್ಲೇ ಕುಳಿತು ಕರವೇ ಕಾರ್ಯಕರ್ತರ ಪ್ರತಿಭಟನೆ. ಅನೇಕ ಏರ್ಪೋರ್ಟ್ಗೆ ಹೋಗ್ತಾ ಇರುವಂಥ ವಾಹನಗಳು ಏರ್ಪೋರ್ಟ್ ತಲುಪದೇ ಇರುವಂಥ ಸಾಧ್ಯತೆ ಇದೆ. ವಿಮಾನದಲ್ಲಿ ಹೋಗಬೇಕಾದವರ ಟೈಮಿಂಗ್ಸ್ ಚೇಂಜ್ ಆಗುವಂಥ ಸಾಧ್ಯತೆ ಇದೆ. ಕರವೇ ಕಾರ್ಯಕರ್ತರು ರಸ್ತೆಯಲ್ಲೇ ಕುಳಿತು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಪ್ರತಿಭಟನೆ ಮಾಡೋದು ತಪ್ಪಲ್ಲ, ಆದರೆ ಮತ್ತೊಬ್ಬರಿಗೆ ತೊಂದರೆ ಉಂಟಾಗತ್ತೆ ಅಂತಂದಾಗ ಅದನ್ನು ಗಮನಿಸಬೇಕು. ಹೋರಾಟಕ್ಕೆ ನಮ್ಮ ರಾಜ್ಯಕ್ಕೆ ಕರ್ನಾಟಕದ ಹುಲಿ ನಾರಾಯಣಗೌಡರಿಗೆ ಬೇಕೇ ಬೇಕು.
ನೋಡಿ ಯಾವ ರೀತಿಯಲ್ಲಿ ರಸ್ತೆ ಬಂದಾಗಿದೆ, ಅನೇಕ ವಾಹನಗಳು ಸಿಕ್ಕಾಕೊಂಡಿದೆ. ಎಮರ್ಜೆನ್ಸಿಯಲ್ಲಿ ಹೋಗುವಂಥವ್ರು ಅನೇಕರು ಇರ್ತಾರೆ. ಒಂದು ಅರ್ಧ ಗಂಟೆ, ಕಾಲು ಗಂಟೆ, 10 ನಿಮಿಷ ಅಂತ ಅಂದರೆ ಓಕೆ. ಆದರೆ ನಿರಂತರವಾಗಿ ಈ ರೀತಿ ಬಂದು ಅಂತಂದರೆ ತೊಂದರೆ ಕೂಡ ಉಂಟಾಗ್ಬೋದು. ಅದನ್ನು ಕನ್ನಡ ಸಂಘಟನೆಗಳು ಕೂಡ ಅರ್ಥ ಮಾಡ್ಕೋಬೇಕು. ಇನ್ನೊಂದು ಭಾಳ ಸ್ಪಷ್ಟ, ಸರ್ಕಾರದ ಆದೇಶ ಇದ್ದರೂ ಕೂಡ 65% ಕನ್ನಡ ಹಾಕಬೇಕು ಅಂತ ಇದ್ದರೂ ಕೂಡ ಬಾಕಿ ಎಲ್ಲ ರಾಜ್ಯಗಳಲ್ಲಿ ನೀವು ಗಮನಿಸಿ, ತಮಿಳುನಾಡು, ತೆಲುಗು, ಆಂಧ್ರ, ತೆಲಂಗಾಣ ಎಲ್ಲ ಕಡೆ ಆಯಾಯ ಭಾಷೆಗಳನ್ನು ಭಾಳ ಅದ್ಭುತವಾಗಿ ಬಳಸ್ತಾರೆ. ಬೇರೆ ಭಾಷೆಗೆ ಅವಕಾಶನೇ ಇರೋದಿಲ್ಲ. ಆ ಲೆಕ್ಕದಲ್ಲಿ ನೋಡಿದರೆ ಕರ್ನಾಟಕದಲ್ಲಿ, ಬೆಂಗಳೂರಿನಲ್ಲಿ ಎಲ್ಲ ಭಾಷೆ ಹಾಕಿದರೂ ಕೂಡ ಕನ್ನಡವೇ ಇರೋದಿಲ್ಲ. ಇದು ಒಂದು ಅಭ್ಯಾಸನೂ ಆಗಿಬಿಡಬಾರ್ದು. ಆದರೆ ಆ ಫ್ಲೆಕ್ಸಿಗಳನ್ನೆಲ್ಲ ಕಿತ್ತು ಹಾಕೋದ್ರಿಂದ ಏನು ಲಾಭ, ಅಥವಾ ಯಾವುದೇ ತೊಂದರೆ ಮಾಡೋದ್ರಿಂದ ಏನು ಲಾಭ? ಮನವರಿಕೆ ಮಾಡಿಕೊಟ್ಟು ಕನ್ನಡ ಹಾಕುವಂಗೆ ಮಾಡಬೇಕು, ಯಾವುದೋ ಒಡೆದಾಕೋದ್ರಿಂದ ಅಲ್ಲ. ಹೋರಾಟಕ್ಕೆ ನಮ್ಮ ರಾಜ್ಯಕ್ಕೆ ಕರ್ನಾಟಕದ ಹುಲಿ ನಾರಾಯಣಗೌಡರಿಗೆ ಬೇಕೇ ಬೇಕು, ನ್ಯಾಯ ಬೇಕು, ಹಿಂದೆ ಬರ್ರೋ, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. 60